ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಈ ವ್ಲಾಗ್ ಬಂದುಬಿಟ್ಟು ನಾನು ಸಂಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಲೇಟಾಗಿ. ಸಂಡೇ ಯೂಶ್ವಲಿ ನಮ್ಮ ಮನೆಯವ್ರಿಗೆ ರಜಾ ಇರೋದ್ರಿಂದ ಅವತ್ತು ಫುಲ್ಲು ಬಟ್ಟೆ ತೊಳೆಯೋ ಕಾರ್ಯಕ್ರಮನೇ ಆಗೋಯಿತು. ಯಾಕೆಂದರೆ ಸ್ಕ್ರೀನ್ಸು, ಬೆಡ್ ಸ್ಪ್ರೆಡ್ಸು ಮತ್ತು ಸೋಫಾ ಕವರು ಅದು ಯಾವುದೂ ಕೂಡ ನಾನು ತೊಳೆದೇ ಇರಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋಣ ಇವತ್ತು ಅಂತ ಹೇಳಿ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ 2 ಟ್ರಿಪ್ ಬಟ್ಟೆ ತೊಳೆದು ಹಾಕ್ಕೊಂಡೆ. ಏಕೆಂದರೆ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದೆಲ್ಲ ಒಣಕೊಂಡ್ಲಿ ಅಂತ ಹೇಳಿ ಫಸ್ಟ್ ಆ ಕೆಲಸ ಮಾಡಿ ಮುಗಿಸ್ದೆ. ಅದಾಗಿ ಕೆಳಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ನೀಟಾಗಿ ಈರುಳ್ಳಿ, ಹಸಿಮೆಣಸು ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ಇವತ್ತು ಲೆಮನ್ ರೈಸು, ಚಿತ್ರಾನ್ನ ಮಾಡು ಅಂತ ಹೇಳಿ. ಸೊ ಬಂದು ನೋಡಿದ ತಕ್ಷಣ ನನಗೂ ಖುಷಿ ಆಯಿತು. ಎನಿವೇ ಸ್ವಲ್ಪ ಹೆಚ್ಚಿಕೊಟ್ಟು ಸಹಾಯ ಮಾಡಿದ್ರಲ್ಲ ಅಂಥೇಳಿ ಸರಿ ಆಯಿತು ರೈಸ್ ಮಾಡೋಣ ಫಸ್ಟು ಅಂಥೇಳಿ ರೈಸಿಗೆ ಇಟ್ಕೊಂಡು ಈ ಕಡೆ ಗೊಜ್ಜಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಲೆಮನ್ ರೈಸು, ಚಿತ್ರಾನ್ನ ಇದು ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ. ನೀವು ಮನೇಲಿ ಬೇಕಾದರೆ ಈ ರೀತಿ ಒಂದ್ಸರಿ ಮಾಡ್ಕೊತೀನಿ. ಕೆಲವೊಬ್ಬರು ಈರುಳ್ಳಿ ಹಾಕ್ದೇನೂ ಮಾಡ್ತಾರೆ ಲೆಮನ್ ರೈಸು, ಬಟ್ ನಾನು ಈರುಳ್ಳಿ ಹಾಕ್ಬಿಟ್ಟು ಮಾಡ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಮಾಡ್ಕೊಂಡು ಹಾಕ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಮಾಮೂಲಿ ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫಸ್ಟು ಒಗ್ಗರಣೆ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಕೂಡ ಹಾಕ್ತೀನಿ ನಾನು. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿರೋದು ಪೇಸ್ಟ್ ಥರ ಮಾಡ್ಕೊಂಡಿರ್ತೀವಲ್ವ, ಸೊ ಅದನ್ನು ಹಾಕಿ ಈರುಳ್ಳಿ, ಹಸಿಮೆಣಸು ಅದೆರಡನ್ನೂ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫುಲ್ಲು ಬೆಂದೋಗಬಾರ್ದು, ಅಂದರೆ ಪಿಚ ಅನ್ನೋ ಥರ ಬೇಯಬಾರ್ದು. ಈರುಳ್ಳಿ ಸ್ವಲ್ಪ ಹೆಂಗೆ ಅಂದರೆ ಸ್ವಲ್ಪ ಈರುಳ್ಳಿ ಅಂಶ ಏನೋ ಇರಬೇಕು, ಫುಲ್ ಬೆಂದೋಗಬಾರ್ದು. ಆ ರೀತಿ ಬೇಯಿಸ್ಕೊಂಡು ಬೇಗ ಆಫ್ ಮಾಡ್ಕೊಂಬಿಡಿ. ಸ್ವಲ್ಪ ಅರಿಶಿನ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬಾರ್ದು ಇದಕ್ಕೆ. ಹಾಗೆ ಸ್ವಲ್ಪ ಸಾಲ್ಟು ಇಷ್ಟನ್ನು ಹಾಕ್ಕೊಂಡು ಎತ್ತಿಟ್ಕೊಂಬಿಟ್ರೆ ಚಿತ್ರಾನ್ನ ಅಂತೂ ಸೂಪರಾಗಿರುತ್ತೆ. ಬಟ್ ಒಬ್ಬೊಬ್ಬರು ಲೆಮನ್ನ ಇದಕ್ಕೆ ಹಾಕ್ಕೊಂಬಿಡ್ತಾರೆ. ಬಿಸಿ ಇರುವಾಗೆ ಲೆಮನ್ ಹಾಕ್ಕೊಂಡ್ವಿ ಅಂತಂದರೆ ಚಿತ್ರಾನ್ನ ಕಹಿ ಬಂದುಬಿಡುತ್ತೆ. ಬಿಸಿ ಇರುವಾಗ ಲೆಮನ್ ಹಾಕ್ಕೋಬಾರ್ದು. ಸೊ ಹಾಗಾಗಿ ನಾನು ಅನ್ನ ಹಾಕಿಬಿಟ್ಟು ಕೈ ಆಡ್ತೀವಲ್ವ, ಅಂದರೆ ಅನ್ನ ಹಾಕಿ ಚಿತ್ರಾನ್ನ ಕಲಿಸ್ತೀವಲ್ವ, ಆ ಮಿಕ್ಸಿಂಗ್ ಟೈಮಲ್ಲಿ ಲೆಮನ್ನು ಮತ್ತು ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಈ ರೀತಿ ಮೆಥಡಲ್ಲಿ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ. ಈ ಚಿತ್ರಾನ್ನಕ್ಕೆ ಬಿಸಿ ಬಿಸಿ ಅನ್ನ ಹಾಕ್ಬಿಡ್ಬೇಕು. ಇನ್ನೂ ಸುಡ್ತಾ ಇರುತ್ತಲ್ಲ ಆ ಅನ್ನ, ಅದರಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಬಟ್ ಅನ್ನ ಏನಂದರೆ ಸ್ವಲ್ಪ ಮುದ್ದೆ ಥರ ಮಾಡ್ಕೊಬಾರ್ದು, ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತಲ್ಲ ಅನ್ನ, ಆ ರೀತಿ ಸ್ವಲ್ಪ ನೀರು ಕಡಿಮೆ ಇಟ್ಕೊಂಡು ಅನ್ನ ಮಾಡ್ಕೊಳ್ಳಿ. ಅನ್ನ ಮಾಡ್ಕೊಳ್ಳೋ ಟೈಮಲ್ಲಿ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡ್ರಂತೂ ಇನ್ನೂ ಉದ್ರಾಗಿ ಅನ್ನ ಚೆನ್ನಾಗಿ ಬರುತ್ತೆ. ಆ ರೀತಿ ಅನ್ನ ಮಾಡ್ಕೊಂಡ್ರೆ ಅಂತೂ ಟೇಸ್ಟು ಸಖತ್ತಾಗಿರುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತಿನ್ಬಹುದು. ನನಗೂ ಸಿಕ್ಕಾಪಟ್ಟೆ ಹಸುವಾಗಿತ್ತು, ಅವ್ರಿಗೂ ಸಿಕ್ಕಾಪಟ್ಟೆ ಹಸುವಾಗಿತ್ತು. ಬಿಕಾಸ್ ಬೆಳಗ್ಗೆ ಎದ್ದಾಗ ಒಂದು ಲೋಟ ಟೀ ಕುಡ್ಕೊಂಡು ಬಟ್ಟೆ ತೊಳೆಯೋ ಕೆಲಸ ಸ್ಟಾರ್ಟ್ ಮಾಡಿದ್ದಲ್ಲ, ಆಲ್ಮೋಸ್ಟ್ ನಾವು ಟಿಫನ್ ಮಾಡಿದಾಗ 11:30 ಆಗೋಗಿತ್ತು. ಹಾಗಾಗಿ ಫಸ್ಟು ಟಿಫನ್ ಮುಗಿಸ್ಕೊಂಡ್ವಿ. ಟಿಫನ್ ಆಗಿ ನಂತರ ಸ್ವಲ್ಪ ತಲೆಗಂತೂ ನಾನು ಎಣ್ಣೆನೇ ಹಾಕಿರಲಿಲ್ಲ. ಹೆಚ್ಚು ಕಡಿಮೆ ಒಂದು 15 ದಿನವೇ ಆಗೋಗಿತ್ತು ಏನೋ. ಮನೆಯದು ಐಟಮ್ಸ್ದೆಲ್ಲ ಪ್ಯಾಕಿಂಗ್ ಶುರು ಮಾಡ್ಕೊಂಡಾಗಿಂದ ಅಂತೂ ಹೇರ್ ಕೇರ್, ಸ್ಕಿನ್ ಕೇರ್ ಏನೂ ಮಾಡೋಕ್ಕಾಗಿರಲಿಲ್ಲ. ಜಾಸ್ತಿನೇ ಆಯಿತು, 15 ಡೇಸ್ ಏನು ಜಾಸ್ತಿನೇ ಆಗೋಯಿತು ಅನಿಸುತ್ತೆ.
ಹಾಗಾಗಿ ಇವತ್ತು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡೆ ಸ್ನಾನ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ನಾನು ತಲೆಗೆಲ್ಲ ಎಣ್ಣೆ ಹಚ್ಕೊಂಡೆ. ಅದಾದ ನಂತರ ಸ್ವಲ್ಪ ಇಷ್ಟಂಗೂ ಕೂಡ ತಲೆಗೆಲ್ಲ ಎಣ್ಣೆ ಹಾಕಿ ಇವತ್ತೊಂದು ಪ್ಯಾಕ್ ಹಾಕ್ಕೊಳ್ಳೋಣ, ಫೇಸ್ ಪ್ಯಾಕು ಅಂಥೇಳಿ ಪ್ರಿಪೇರ್ ಮಾಡಿಕೊಂಡೆ. ಇದಕ್ಕೇನೂ ಇಲ್ಲ, ಜಸ್ಟ್ 1 ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಲೆಮನ್ನು, ಸ್ವಲ್ಪ ಮೊಸರು ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಏಕೆ ಅಂದರೆ ನನ್ನ ಮುಖ ಪಿಂಪಲ್ಸ್ ತುಂಬ ಕಡಿಮೆ ಆಗಿತ್ತು ಈ ನಡುವೆ. ಅಂದರೆ ಡಿಟಾಕ್ಸ್ ಡ್ರಿಂಕ್ಸ್ ಎಲ್ಲ ಕುಡಿತಾ ಇದ್ನಲ್ವ, ತರಕಾರಿ ಜ್ಯೂಸು ಅದೆಲ್ಲ, ಸೊ ತುಂಬ ಕ್ಲಿಯರ್ ಆಗಿತ್ತು. ಬಟ್ ಮತ್ತೆ ಇವಾಗ ಡಸ್ಟ್ ಎಲ್ಲ ಜಾಸ್ತಿ ಆಯ್ತಲ್ಲ ಕೆಲಸಗಳು, ಅಂದರೆ ಮನೆ ಶಿಫ್ಟಿಂಗ್ ಆಗಿರ್ಬೋದು, ಪ್ಯಾಕಿಂಗ್ ಟೈಮಲ್ಲಿ ಧೂಳಿರ್ಬೋದು, ಮತ್ತು ಇಲ್ಲಿ ಅನ್ಪ್ಯಾಕ್ ಮಾಡಿ ಅನ್ಬಾಕ್ಸ್ ಮಾಡಿ ಎಲ್ಲದನ್ನು ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಒರೆಸಿ ಎಲ್ಲ ಇಟ್ಕೊಳ್ಳೋ ಟೈಮಲ್ಲಿ ಧೂಳು ಬಂದೇ ಬರುತ್ತೆ ಯೂಶ್ವಲಿ. ಹಾಗಾಗಿ ಸ್ವಲ್ಪ ಮತ್ತೆ ಪಿಂಪಲ್ಸ್ ಸ್ಟಾರ್ಟ್ ಆಗೋಯ್ತು ಹಣೆ ಮೇಲೆಲ್ಲ. ಸೊ ಹಾಗಾಗಿ ಸ್ವಲ್ಪ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಇವಾಗ ಪ್ಯಾಕ್ ಹಾಕ್ಕೋತಾ ಇದ್ದೀನಿ. ಈ ಪ್ಯಾಕು ಅಷ್ಟೇ ಕಾಂಬಿನೇಷನ್ ಸ್ಕಿನ್ನವರು ಯೂಶ್ವಲಿ ಯೂಸ್ ಮಾಡ್ಬೋದು. ನಂದು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಯಿಲಿ ಸ್ಕಿನ್ನವರು ಯೂಸ್ ಮಾಡ್ಬೋದು, ಯಾಕೆಂದರೆ ಕಡಲೆ ಹಿಟ್ಟು ಪಿಂಪಲ್ಸ್ನ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಪ್ಯಾಕೆಲ್ಲ ಹಾಕ್ಕೊಂಡು ಒಂದು 20 ನಿಮಿಷ ಬಿಟ್ಕೊಂಡೆ. ಅಂದರೆ ಚೆನ್ನಾಗಿ ಫುಲ್ಲು ಡ್ರೈ ಆಗಬೇಕದು. ಡ್ರೈ ಆದಮೇಲೆ ಡೈರೆಕ್ಟಾಗಿ ಸ್ನಾನಕ್ಕೆ ಹೋದರೆ ಆಯಿತು ಅಂತ ಹೇಳಿಬಿಟ್ಟು, ಅದಕ್ಕೆ ಮುಂಚೆ ಇನ್ನೂ ಸ್ವಲ್ಪ ಬಟ್ಟೆ ಇತ್ತು. ಅಂದರೆ ಮಾಮೂಲಿ ನಾವು ಉಟ್ಕೊಳ್ಳೋ ಬಟ್ಟೆಗಳೆಲ್ಲ ಹಾಗೆ ಇತ್ತು, ಅದೆಲ್ಲ ಲಾಸ್ಟಿಗೆ ತೊಳೆಯೋಣ ಅಂತ ಬಿಟ್ಟಿದ್ದೆ. ಅದನ್ನೆಲ್ಲ ಬ್ರಷ್ ಮಾಡಿ ಒಗ್ದಾಕಿ ಒಣಗಾಕ್ಬಿಟ್ಟು ಬರಬೇಕು. ಹಾಗೆ ಸ್ನಾನನೂ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಬಟ್ಟೆ ವಾಷಿಂಗು ಕೂಡ ಎಲ್ಲ ಮುಗೀತು. ಅದಾದ ನಂತರ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮೇಲೇ ತೊಗೊಂಡು ಬಂದೆ ಬಟ್ಟೆಗಳನ್ನ, ಒಣಗಾಕ್ಬಿಟ್ಟೆ ಹೋಗೋಣ ಅಂತ. ಮತ್ತು ಸ್ಕ್ರೀನ್ಸು ಮತ್ತು ಬೆಡ್ ಸ್ಪ್ರೆಡ್ಸು, ಸೋಫಾ ಕವರ್ ಎಲ್ಲ ಬೆಳಗ್ಗೆನೇ ತೊಳೆದಾಕಿದ್ನಲ್ಲ, ಅದು ಕೂಡ ಆಲ್ಮೋಸ್ಟ್ ಡ್ರೈ ಆಗಿತ್ತು. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಈ ಬಟ್ಟೆ ಎಲ್ಲ ಒಣಗಾಕಿ ಆಮೇಲೆ ನೆಕ್ಸ್ಟ್ ಕೆಲಸ ಏನಿದೆ ನೋಡ್ಕೊಳ್ಳೋಣ ಅಂತ ಬಂದೆ. ನನಗಂತೂ ಈ ಮನೆಯಲ್ಲಿ ಕೆಲವೊಂದು ತಂತಿಗಳು, ಅಂದರೆ ಬಟ್ಟೆ ಒಣಗಾಕೋ ತಂತಿಗಳಿದೆಯಲ್ಲ, ಆ ತಂತಿಗಳು ಕೆಲವೊಂದು ಎಟ್ಕತ್ತೆ, ಕೆಲವೊಂದು ಎಟ್ಕೋದೇ ಇಲ್ಲ. ಎಗ್ರಿ ಹಾಕಬೇಕಾಗುತ್ತೆ ಬಟ್ಟೆಗಳನ್ನ. ಸೊ ಈ ಬಟ್ಟೆ ಒಣಗಾಕೋ ಫ್ಲೋರ್ ಬಂದ್ಬಿಟ್ಟು ಇದು 3rd ಫ್ಲೋರು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ. ಒಂದೊಂದು ಬಟ್ಟೆ ಹಾಕಬೇಕು ಮತ್ತು ಒಂದು ಕ್ಲಿಪ್ ಹಾಕಬೇಕು. ಎಲ್ಲ ಬಟ್ಟೆ ಒಟ್ಟಿಗೆ ಹಾಕಿ ಒಟ್ಟಿಗೆ ಕ್ಲಿಪ್ ಹಾಕೋಣ ಅನ್ನೋ ಥರ ಆಗೋದೇ ಇಲ್ಲ. ಗಾಳಿ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇರುತ್ತೆ. ಹಾಗಾಗಿ ಬಟ್ಟೆ ಒಣಗಾಕೊಂತಾನೆ ಹಿಂದೆನೇ ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ, ಇಲ್ಲ ಅಂದರೆ ಗಾಳಿಪಟ ಥರ ಹಾರ್ಕೊಂಡು ಹೋಗ್ಬಿಡುತ್ತೆ ಬಟ್ಟೆ ಎಲ್ಲ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಬೇಗ ರೆಡಿ ಆದೆ. ಹಸ್ಬೆಂಡ್ ಮತ್ತು ಇಷ್ಟ ಇಬ್ಬರು ಕೂಡ ಆಲ್ರೆಡಿ ಕೆಳಗಿಳಿದು ಕಾರಲ್ಲಿ ಕೂತಿದ್ರು. 2 ವರ್ಷ ಆಯ್ತೇನೋ ಬೆಂಗಳೂರಲ್ಲಿ ಐಕಿಯಾ ಸ್ಟಾರ್ಟ್ ಆಗಿ. ಆಲ್ಮೋಸ್ಟ್ ನಮ್ಮ ಮನೆಗೆ ತುಂಬ ಹತ್ತಿರ ಐಕಿಯಾ, ಆದರೆ ಒಂದು ಸರಿನೂ ನಾವು ಹೋಗೋಕ್ಕಾಗಿರಲಿಲ್ಲ. ಅಂದರೆ ಹೋಗೋ ಅಂಥ ನೆಸೆಸಿಟಿ ನಮಗೂ ಏನು ಬರಲಿಲ್ಲ. ಹಾಗೆ ನನಗೆ ಐಕಿಯಾ ಬಗ್ಗೆ ಏನಂತ ಕ್ರೇಜ್ ಇರಲಿಲ್ಲ. ಬಿಕಾಸ್ ಅದು ಗೊತ್ತಾಗುತ್ತೆ ನಿಮಗೆ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳಿರ್ತೀನಿ. ಹಾಗೆ ಆಲ್ಮೋಸ್ಟ್ ಎಲ್ರಿಗೂ ಐಕಿಯಾ ವ್ಲಾಗ್ಸ್ ನೋಡಿರೋರಿಗೆಲ್ಲ ಗೊತ್ತೇ ಇರುತ್ತೆ. ಸೊ ಹತ್ತಿರ ಇತ್ತು, ನಾವಿನ್ನೂ ಹೋಗೇ ಇರಲಿಲ್ವಲ್ಲ. ಸೊ ಒಂದು ಸರಿ ನೋಡ್ಕೊಂಬರೋಣ ಏನಾದರೂ ತೊಗೊಳ್ಳೋ ಥರ ಇದ್ದರೆ ಅಂತ ಸುಮ್ಮನೆ ಹೋದ್ವಿ. ಸಂಡೇ ಇತ್ತಲ್ಲ, ಸುಮ್ಮನೆ ಒಂದು ಔಟಿಂಗ್ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಐಕಿಯಾಗೆ ಬಂದ್ವಿ.
ಮೇಡಮ್ ಅದು ಓಪನ್ ಹಂಗೆ ಇರುತ್ತೆ, ಹಲ್ಗೆ ಹಾಕಲ್ಲ ಅದಕ್ಕೆ. ಇಲ್ಲ ಅನ್ಸುತ್ತೆ. Mami sumakan. Mujo, mami sumakan. Yaro. ಇಲ್ಲೇ ಮಲಗುಟ್ಟಿ ಆಮೇಲೆ ಸೊ ಐಕ್ಯಾ ಬಗ್ಗೆ ನಾನು ಇದರಲ್ಲಿ ರಿವ್ಯೂ ಹೇಳಿದ್ದೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಏನೋ ಬಂದಿರೋದ್ರಿಂದ ಸೊ ನಾನು ಇದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಐಕ್ಯಾ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಈಗ ಆಲ್ರೆಡಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಥಿಂಗ್ಸು ಅಲ್ಲಿ, ಆ್ಯಂಡ್ ಬ್ರ್ಯಾಂಡೆಡ್ ಕೂಡ ಹೌದು. ಎಲ್ಲ ಅದರದ್ದೇ ಅದು ಓನ್ ಬ್ರ್ಯಾಂಡ್ ಇದೆ. ತುಂಬ ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್ಸ್ ಇರುತ್ತೆ. ಬಟ್ ಏನಂತ ಹೇಳಿದ್ರೆ ತುಂಬ ಕಾಸ್ಟ್ಲಿ. ಪರ್ಟಿಕ್ಯುಲರಾಗಿ ಹೇಳಬೇಕು ಅಂತಂದರೆ ಓನ್ ಹೌಸ್ ಇರುತ್ತಲ್ಲ, ಸೊ ಅಂಥವ್ರಿಗೆ ಮತ್ತು ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡೋರಿಗೆ ಒಂದು ಪ್ಲ್ಯಾನ್ ಚೆನ್ನಾಗಿದೆ ಅಲ್ಲಿ. ಕಿಚನ್ ಕ್ಯಾಬಿನೆಟ್ಸಿಂದ ಹಿಡಿದು ಬೆಡ್ರೂಮ್ವರೆಗೂ ಎಲ್ಲ ರೀತಿ ಸೆಟಪ್ಸ್ ಕೂಡ, ಲಿವಿಂಗ್ ಏರಿಯಾ ಸೆಟಪ್, ಬೆಡ್ರೂಮ್ ಸೆಟಪ್, ಕಿಚನ್ ಸೆಟಪ್, ಈ ರೀತಿ ಒಂದೊಂದು ರೂಮ್ಗೂ ಒಂದೊಂದು ಕ್ಯಾಬಿನೆಟ್ಸ್ ಥರ ಅರೇಂಜ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ. ಬಟ್ ಏನು ಅಂತ ಹೇಳಿದ್ರೆ ನಮಗಲ್ಲ, ಅಂದರೆ ರೆಂಟೆಡ್ ಹೋಮ್ಸಲ್ಲಿ ಇರೋವಂಥವ್ರಿಗೆ ಸ್ವಲ್ಪ ಅದು ಕಾಸ್ಟ್ಲಿ ಅಂತಲೂ ಅನಿಸುತ್ತೆ. ಅಷ್ಟೆಲ್ಲ ನೆಸೆಸಿಟಿ ಇರಲ್ಲ ಅಂತ ಅಂದ್ಕೊತೀನಿ. ಹಾಗಾಗಿ ಐಕ್ಯ ಆಗೋದಾಗ ಮಾತ್ರ ಸ್ವಲ್ಪ ಯೋಚನೆ ಮಾಡಿನೇ ಶಾಪಿಂಗ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ಏನು ಅವಶ್ಯಕತೆ ಇತ್ತೋ ಅಷ್ಟನ್ನು ಮಾತ್ರ ನಾವು ತೊಗೊಂಡು ಬಂದ್ವಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಆ್ಯಂಡ್ ಮತ್ತು ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ವ್ಲಾಗ್ಸ್ನ ತಪ್ಪದೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.